ಹೇಮ ಹೇಮ ಎಂದರೆ ಅದು ಬಂಗಾರವೆಂದೇ ಜಗಮಗ ಜಗಿಸುವ ಬಂಗಾರದ ಸೀರೆ ಉಟ್ಟು ತಲೆಮೆರೆಯಲ್ಲಿ ನಿಂತು ಸೌಂದರ್ಯ ಸಿರಿಯಲ್ಲಿ ಶೋಭಿಸುತ್ತಿರುವಳು ಹೇಮ. ಹೇಮ ಸುವರ್ಣ ಸುಂದರ ಸೌಂದರ್ಯದ ಸರದಾರ ನಾನಾಗದಿದ್ದರೆ ನನ್ನ ಹೆಸರು ಗಂಡುಳ್ಳ ಗರತಿಯರ ಮಿಂಡ, ಗಂಡರಂಡೆಯರ ಗಂಡ, ಕತ್ತೌಲಿನರ ನಾಗನೇ ಅಲ್ಲ. ಇಂದು ಶ್ರಾವಣ ಸೋಮವಾರ ಶ್ರೀ ಪ್ರಭುಲಿಂಗೇಶ್ವರ ದೇವಸ್ಥಾನಕ್ಕೆ ಆ ಹೇಮ ಬಂದರೂ ಬರಬಹುದು. ಬರಲಿ ಯಾರು ಯಾರು ಇಡೀ ಹತ್ತೂರಿಗೆ ಹಳ್ಳಿಗೆ ಅಗರ್ಭ ಶ್ರೀಮಂತ ನೆನೆಸಿಕೊಂಡಿರುವ ನರನಾಗ. ಶ್ರೀಮಂತ ನರನಾಗರು ನನ್ನ ನಿಲ್ಲಿಸಿದ ಕಾರಣ ಬಂಜ ಎಂಬ ಭವನದಲ್ಲಿ ಬಳಲುತ್ತಿರುವ ನಿನ್ನ ಬಾಳಿಗೆ ಮಗ ಎಂಬ ವರವನ್ನು ಕರುಣಿಸಲು ಬಂದಿದ್ದೇನೆ. ನಿನ್ನ ಪಾಲಿನ ಪರಮಾತ್ಮನಾಗಿ. ಅಂದ್ರೆ ಇದರ ಮಾತು ಅಂದರೆ ಅನ್ನುವ ಅನುಮಾನ ಬೇಡ ಹೇಮ. ನಿನ್ನ ಗಂಡನ ಉದರದಲ್ಲಿ ಒಂದೇ ಒಂದು ಮಗುವನ್ನು ಕೊಡದಿರುವ ಷಂಡನಾಗಿದ್ದಾನೆ ನಿನ್ನ ಗಂಡ. ಅದಕ್ಕಾಗಿ ನಿನ್ನೊಂದಿಗೆ ಮಧುಮಂಚವನ್ನು ಹಂಚಿಕೊಂಡು ನನ್ನ ಪ್ರತಿರೂಪದ ಬಿಂಬ ನಿನ್ನ ಮಗನ ರೂಪದಲ್ಲಿ ಕಾಣಲು ಹಿಡಿದುಕೊಂಡು ಮಾತನಾಡು. ನಾನು ದೇವರಿಗೆ ಹೋಗ್ಬೇಕು, ದಾರಿ ಬಿಡು. ಕಣ್ಣಿಗೆ ಕಾಣದ ದೇವರಿಗೆ ಸುಳ್ಳು ಪೂಜೆ ನಮಸ್ಕಾರ ಮಾಡುವುದನ್ನು ಬಿಟ್ಟು ಕಣ್ಣೆದುರಿಗೆ ನಿಂತ ಈ ನರನಾಗ ಎಂಬ ದೇವಮಾನವನಿಗೆ ಸಂಪೂರ್ಣ ಅರ್ಪಿಸಿಬಿಡು. ನಿನ್ನ ದೂರ ಸರಿಯೋ ದುರಾತ್ಮ. ಈ ವಿಷಯವೇನಾದ್ರೂ ನನ್ನ ಗಂಡ ಮೈದನು ಗೊತ್ತಾದ್ರೆ ನಿನ್ನ ರುಂಡವನ್ನು ಚೆಂಡಾಡಲು ಬಂದೇ ಬರುತ್ತಾನೆ. ಹುಡುಗ ಹೊಡೆದ ಗರುಡನಾಗಿ. ಹುಡುಗ ಹೊಡೆದ ಗರುಡ. ಹೇಮ, ನನ್ನ ಸೇಡೆಂಬ ಬಂಡೆಯ ಹೊಡೆತಕ್ಕೆ ಸಿಕ್ಕು ಅದೆಷ್ಟೋ ಗರುಡುಗಳು ಒಡೆದು ಹೋಗಿದ್ದವೆ ಈ ನರನಾಗನ ವಜ್ರ ಮುಷ್ಟಿಯಲ್ಲಿ. ನೋಡು ಹೇಮ, ಆದಿಗೆ ಮರೆತು ಬೆಳೆಸಿ ನನ್ನ ಸಮಯ ಹಾಳು ಮಾಡಬೇಡ. ಮುಟ್ಟಬೇಡವೋ, ಮುಟ್ಟಿದರೆ ಸುಟ್ಟು ಬೂದಿಯಾಗಿ ಹೋಗುವೆ. ಎಚ್ಚರ ಎಚ್ಚರ. ಎಚ್ಚರವೆಂದು ಎಚ್ಚರಿಸುವ ನಿಮ್ಮಂತ ಹುಚ್ಚು ಹೆಣ್ಣುಗಳನ್ನು ಕಂಡರೆ ಬಹಳ ಮೆಚ್ಚುಗೆ. ನೋಡು ಹೇಮ, ನೀನು ಒಪ್ಪಿ ಅಪ್ಪುವುದಾದರೆ
ಇಡೀ ನನ್ನ ಸಿರಿ ಸಂಪತ್ತನ್ನೇ ನಿನ್ನ ಎತ್ತರಕ್ಕೆ ಒಟ್ಟು ಏನಂತೀಯ? ಏ ಭಂಡ, ಆ ನಿನ್ನ ಸಿರಿ ಸಂಪತ್ತು ನನ್ನ ಕಾಲಲ್ಲರೂ ಎಕ್ಕಡಕ್ಕೆ ಸಮಾನ. 2 ಎಕರೆ ಜಮೀನನ್ನು ನಾನಿನಿಗೆ ಧಾರೆ ಎರೆದು ಕೊಡುವೆ. ನಿನ್ನ ತಂಗಿ ಇದ್ದಳಲ್ಲ, ಅವಳು ನನ್ನ ಮೈದನೊಂದಿಗೆ ಒಂದೇ ಒಂದು ರಾತ್ರಿ ಕಳಿಸಿಕೊಡು. ಸಕ್ಕಿನ ಸೋಳೆ, ಸುತ್ತು ಸಾವಿರ ಹಳ್ಳಿಗೆ ಸರದಾರ ಎನಿಸಿಕೊಂಡ ಈ ನರನಾಗನ ತಂಗಿಗೆ 2 ಎಕರೆ, ಅದು ನನ್ನ ತಂಗಿ ಎಕ್ಕಡಕ್ಕೆ ಸಾಲದು. ಸುಮ್ಮನೆ ಸಮ್ಮತಿಸಿ ಸೆರಗಾಸು ಈ ಶ್ರೀಮಂತ ಸರ್ಪಕ್ಕೆ. ನಿನ್ನಂತೆ ಆ ನೀಚ ರಾಕ್ಷಸರ ಅವನ ಸೀತಾ ಮಾತೆಯನ್ನು ಕೆಣಕಿ ತನ್ನ 10 ತಲೆಯನ್ನು ತಾನೇ ಕಳೆದುಕೊಂಡ. ಹಾಗೆ ನೀನನ್ನು ಕೆಣಕಲು ಬಂದಿದ್ದೆ, ಆದ್ರೆ ನಾನಿನ ಪಾಲಿಗೆ ಚಂಡಿ ಚಾಮುಂಡಿ ಆಗುವೆ, ತಿಳಿದುಕೋ. ಚಂಡಿ ಚಾಮುಂಡಿ? ಏ ಹೇಮಾ, ನಾನೇ ಚಂಡಿ ಚಾಮುಂಡಿ ಎಂದು ಹಾರಾಡಿದ ಎಷ್ಟೋ ಹೆಣ್ಣುಗಳನ್ನು ಆಂಜನೇಯರನ್ನಾಗಿ ಮಾಡಿದ್ದಾನೆ ಈ ನರನಾಗ. ನೋಡು ಹೇಮಾ, ನನ್ನ ಕಾಮದ ಪಿತ್ತ ನೆತ್ತಿಗೆರಿಸಬೇಡ, ಬೇಗ ಬಾ. ಲಕ್ಷ್ಮೀ ದೇವಿ, ಏನು ಮಾಯಿದು ದುರಂತ. ನಿನ್ನ ಮಂದಿರದಲ್ಲಿ ನನ್ನ ಮೇಲೆ ಅತ್ಯಾಚಾರ ನಡೀತಿದ್ರು ಕೂಡ ಸುಮ್ಮನೆ ಕುಳಿತುಕೊಂಡಿದ್ದೀಯಲ್ಲ ತಾಯಿ. ಈ ನಿನ್ನ ಕರುಳಿನ ಕುಡಿಯ ಕೂಗು ನಿನಗೆ ಕೇಳುತ್ತಿಲ್ವೇ ತಾಯಿ? ಎಲ್ಲಿರುವಳು ಆ ನಿನ್ನ ತಾಯಿ? ನೋಡು ಹೇಮಾ, ಈ ಕಲಿಯುಗದಲ್ಲಿ ನಮ್ಮಂತ ಕಿರಾತಕರು ಕಾಮ ಕ್ರೀಡೆ ಆಡುವಾಗ ಕಣ್ಣು ಮುಚ್ಚಿಕೊಂಡು ಕಲ್ಲಿನ ಕಾಳಿಯಾಗಿ ಕುಳಿತಿರುವಳು ಆ ನಿನ್ನ ತಾಯಿ. ಬಾಯಮ್ಮ, ನನ್ನ ಬಾವು ಬಂದ. ಆ ತಾಯಿ ಸುಮ್ಮನೆ ಕುಳಿತುಕೊಂಡಿರ್ಬೋದು, ಆದ್ರೆ ಈ ಸಮಾಜದ ತಾಯಂದಿರು ನಿನ್ನನ್ನು ಎದ್ದು ಬಂದು ಎದೆ ಗೊತ್ತು ಬುದ್ಧಿ ಕಲಿಸುತ್ತಾರೆ, ತಿಳಿದುಕೋ. ಸಮಾಜ ಸಮಾಜ ಇದೊಂದು ಮೂರ್ಖ ಸಮಾಜ. ಹೇಮಾ, ಈ ನಿನ್ನ ಸಮಾಜದಲ್ಲಿ ಎಂತ ತಾಯಂದಿರು ಮರೆಮಾಚಿಕೊಳ್ಳುತ್ತಿರುವರು ಗೊತ್ತಾ? ಹೇಳುವೆ ಕೇಳು. ಮೈದುನನೆಂದರೆ ಮಗನ ಸಮಾನ. ಅದೇ ಮೈದುನನೊಂದಿಗೆ ಮಧ್ಯರಾತ್ರಿ ಮಲಗಿ ಬರುವ ತಾಯಂದ್ರೆ ಅಷ್ಟಿಲ್ಲ ನಿನ್ನ ಸಮಾಜದಲ್ಲಿ. ಮಗನ ಸ್ನೇಹಿತನನ್ನು ಸಲಿಗೆಯಿಂದ ಮನೆಗೆ ತೆರೆ ಮೆರೆದು ಕರೆದು ಮುತ್ತು ಮತ್ತಿನಲ್ಲಿ ಮಲಗಿ ಮರಳಿ ಮಗು ಎಂದು ಮಾತನಾಡುವ ತಾಯಂದಿರಷ್ಟಿಲ್ಲ ಈ ಸಮಾಜದಲ್ಲಿ. ಮಾಂಗಲ್ಯ ಕಟ್ಟಿದ ಮಗಳ ಗಂಡನೊಂದಿಗೆ ಮಂಚ ಹಂಚಿಕೊಂಡ ಹುಚ್ಚು ತಾಯಂದಿರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ತಲೆಯಲ್ಲಿ ಕೂದಲು ಬೆಳ್ಳಗಾದರು 18 ಹರಿಯದ ತರುಣನೊಂದಿಗೆ ಕೂಡಿ ತೀಟ ತೀರಿಸಿಕೊಂಡು ತಾಯಂದಿರಷ್ಟಿಲ್ಲ ಈ ನಿನ್ನ ಪ್ರಪಂಚದಲ್ಲಿ. ಏನೋ ಹಿರಿಯದ ಹೆತ್ತ ಮಗನಿಂದ ತಾ ಮೆಚ್ಚಿದ ಮಿಂಡನನ್ನು ಕರೆಸಿಕೊಂಡು ಆ ಮಗನಿಂದ ಬಾಗಲು ಕಾಯಲು ಹಚ್ಚಿದ ತಾಯಂದಿರಷ್ಟಿಲ್ಲ ಈ ನಿನ್ನ ಭೂಮಿಯಲ್ಲಿ. ಸಾಕಾ, ಇನ್ನೂ ಬೇಕಾ? ನಿನ್ನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಿರುವಲ್ಲ, ನಿನಗೆ ಜನ್ಮ ಕೊಟ್ಟ ನಿನ್ನ ತಾಯಿ ಕೂಡ ನನ್ನಂತೆ ಒಂದು ಹೆಣ್ಣು. ಅವಳು ಕೂಡ ಕಂಡವರಿಗೆ ಶರಗ ಹಾಸಿ ನಿನಗೆ ಹೇಗೆ ಜನ್ಮವನ್ನು ಹೆತ್ತಿರಬೇಕು. ಗಂಗಾ ಮಾತೆ ಎಷ್ಟೇ ಪವಿತ್ರವಾಗಿದ್ದ ನನ್ನ ತಾಯಿಗೆ ಕಂಡವರಿಗೆ ಹೋಲಿಸಿದೆಯಾ?
ಇಂದು ತೊಡೆ ಏರಿ ಕಚ್ಚಿ ವಿಷ ಲೇಪಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ ಮುಗಿಯುತ್ತೋ ನಿನ್ನ ಶೀಲದ ಕೈ ಬಿಡೋ ಹೆಣ್ಣು ಮಗಳನ್ನ. ಲೇ ನನ್ನ ಸರಸ ಸಲ್ಲಾಪಕ್ಕೆ ಅಡ್ಡಿಯಾಗಿ ಬಂದ ನೀನಾರಲ್ಲೇ? ನಾನ್ಯಾರ? ಮುತ್ತೈದರಿಗೆ ಮಗ, ಹರಿಸುವ ತಂಗಿಯರಿಗೆ ಪ್ರೀತಿಯ, ನಿನ್ನಂತ ಕಾಮದ ಕೈ ಕೆಲಸ ಮಾಡುವಂತ ಯಮಧರ್ಮ. ಲೇ ಶಿವಲೋಕದಲ್ಲಿ ಕೋನದ ಮೇಲೆ ಸಂಚಾರ ಮಾಡುವುದನ್ನು ಬಿಟ್ಟು ಭೂಲೋಕದಲ್ಲಿ ಪಾದಯಾತ್ರೆ ಮಾಡುತ್ತಿರುವೆಯ? ಭೂಲೋಕದಲ್ಲಿ ಯಮಧರ್ಮ, ಈ ನಮ್ಮ ಭೂಮಿಯಲ್ಲಿ ಈ ಗರುಡನೇ ಯಮಧರ್ಮ. ಲೇ ಗರುಡ, ಇನ್ನೊಂದು ಸಾರಿ ಗರುಡನಿಗೆ ಲೇ ಹಚ್ಚಿ ಮಾತನಾಡಿದರೆ ನಿನ್ನ ಹೆಣವನ್ನು ಹರಿಚಂದ್ರ ಘಾಟಿಗೆ ಕಳಿಸುತ್ತೇನೆ, ಮರೆತು ಬಿಡು. ಉಸಿರು ಲೇ ಗರುಡ, ಈ ನರನಾಗನ ಹೆಸರು ಕೇಳಿದ್ರೆ ಪರಸ್ತ್ರೀಯರು ಬಸುರಿಯಾಗುವರು. ಅಂತದರಲ್ಲಿ ನನ್ನ ಉಸಿರು ನಿಲ್ಲಿಸುತ್ತೇನೆಂದು ನೀ ಮಾತಾಡಿದರೆ ನಿಂತ ಜಾಗದಲ್ಲಿ ಇದನ್ನೆಲ್ಲ ಅರಿತು ಹೋಗು ಇಲ್ಲಿಂದ. ಹೊರಟು ಹೋಗು. ನಾನು ಹೊರಟು ಹೋಗೋಕೆ ಬಂದಿಲ್ಲ. ಈ ನಿನ್ನ ಚಂಡವನ್ನು ಕಡಿದು ಭೂತಾಯಿಗೆ ರಕ್ತಾಭಿಷೇಕ ಮಾಡಲು ಬಂದಿದ್ದೇನೆ, ಗಂಡಗೆ ಗರುಡನಾಗಿ. ಹೇ ಗರುಡ, ರಕ್ತವೆಂದರೆ ಅದು ಮೋರೆಯಲ್ಲಿ ಹರಿಯುವ ನೀರೆಂದು ತಿಳಿದಿರುವಿಯಾ? ಈ ನರ ರೂಪದಲ್ಲಿರುವ ಈ ಗಾಯಗೊಂಡ ಘಟ ಸರ್ಪವನ್ನು ತಟ್ಟಿ ಎಬ್ಬಿಸಿದರೆ ಸಾವು ಖಚಿತ ನಿನಗೆ. ಘಟ ಸರ್ಪ, ನೀ ಘಟ ಸರ್ಪವೆಂದು ಕಚ್ಚಿಕೊಳ್ಳಲೆಂದು ಹೇಳುತ್ತಿರುವ ನಿನ್ನಂತ ಘಟ ಸರ್ಪಗಳನ್ನು ಕಾಲಲ್ಲಿ ಮೆಟ್ಟಿ ಕಚ್ಚಿಕೊಳ್ಳು ಬಂದೆ. ಈ ನಿನ್ನ ಘಟ ಸರ್ಪ ಗುಡುಗು ಹೊಡೆದ ಗರುಡ. ಲೇ ಗರುಡ ನಾನೆಂದು ಹಾರಾಡಿ ನಿಗರಾಡಿದ ಎಷ್ಟೋ ಗರುಡಗಳನ್ನು ಈ ನನ್ನ ಆರ್ಭಟದಲ್ಲಿ ಸಿಕ್ಕು ಸತ್ತು ಹೋಗಿದ್ದಾರೆ. ಈ ನರನಾಗನ ವಜ್ರ ಮುಷ್ಟಿಯಲ್ಲಿ ನೀನು ಸುಡುಗಾಡೆಂದು ಹೇಳಿದೆಯಲ್ಲ, ನಾನು ಎಷ್ಟೋ ಜನ ಕೊಂದು ಹಾಕಿದ್ದೇನೆ ಅಂತ ನನ್ನ ನರಕ್ಷರನ್ನು. ನಾನೆಂದು ಎದುರು ನಿಂತರೆ ನಿಂತ ಸ್ಥಳದಲ್ಲೇ ಸಮಾಧಿ ಮಾಡಿ ಬಿಡುವೆ ಎಚ್ಚರ. ಸಮಾಧಿ? ಏ ನರನಾಗ, ನೀನು ನನ್ನ ಸಮಾಧಿ ಮಾಡಲು ಎಂದಿಗೂ ಸಾಧ್ಯವಿಲ್ಲ. ನನ್ನನ್ನು ಈ ನಿನ್ನ ಕೈಯಿಂದ ಎಂದಿಗೂ ಬಿಡೋದಿಲ್ಲ. ಅಂತ ಅಂತೆ ಅಂದರೆ ಅದು ಕೇಳಿದ ತಕ್ಷಣ ಕೊಡೋಕೆ ಕಂತೆ ಹಣ ಅಲ್ಲ, ಇದು ದೈತ್ಯ ದೇಹ. ಲೇ ಗರುಡ,
ಅಂತ ಕಾಣುವುದು ನಿನಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ನಾಗ ಹೆತ್ತಪ್ಪನ ಸಂಗತಿಯನ್ನು ಸತ್ತ ಹೋದ ಸಂಗತಿಯನ್ನು ತೆಗಿತಿರುವಲ್ಲ. ನಮ್ಮಪ್ಪನ ಕೊಲೆ ಮಾಡಿದ ಕಿರಾತಕರನ್ನು ಕತ್ತುಕೊಳ್ಳಿ, ಎಂದಿಗೂ ಅವರನ್ನು ಬಿಡುವುದಿಲ್ಲ. ಏ ಗರುಡ, ಇದರ ಸೇಡು ಹೇಗೆ ತೀರಿಸಿಕೊಳ್ಳಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಬರ್ತೇನೆ ಮಗನೇ, ಗುಡ್ ಬಾಯ್. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಹೆಣ್ಣಿನ ಮಾನ ಕಾಪಾಡುವುದು ಈ ಗಂಡಿನ ಕರ್ತವ್ಯ ತಂಗಿ, ಗಂಡಿನ ಕರ್ತವ್ಯ. ಆ ದೇವರು ನಿಮ್ಮನ್ನ ಸುಖವಾಗಿಟ್ಟಿರ್ಲಿ. ನಾನಿನ್ ಬರ್ತೀನಿ. ಈ ಹೆಣ್ಣನ್ನು ಬಲಾತ್ಕಾರವೆಂದು ಮಾಡುತ್ತಿರುವ ಈ ಎಲ್ಲ ಗಂಡಸರಿಗೂ ಆ ದೇವರೇ ಕಾಪಾಡುವುದಿಲ್ಲ. ಯಾರು ಹೆಣ್ಣಿಗೆ ಬಲಾತ್ಕಾರ ಎಂಬುದು ಬೆಂಕಿಯನ್ನಿಟ್ಟರೆ ದೇವರ ಕೈಯಿಂದ ಆಗೋದೇ ಇಲ್ಲ. ಈ ಹಂತಕರನ್ನು ಬಿಟ್ಟು ಬಿಡಲು ನಾನು ಎಂದಿಗೂ ಸಾಧ್ಯವಿಲ್ಲ. ಹಂತವನ್ನು ಇಲ್ಲಿ ತನಕ ನಾನು ಕತ್ತರಿಸಿಯೇ ಬಿಟ್ಟಿದ್ದೇನೆ. ಹಾ, ಯಾರಿದ್ದೀರಿ ಮೇಲೆ? ಯಾರು? ಓ ಬನ್ನಿ ಸಾಹೇಬ್ರೆ. ಸ್ವಲ್ಪ ರಾಜೇಂದ್ರ ಕರಿತೀರಾ? ಮೈದ್ನಾ ರಾಜೇಂದ್ರ, ಸ್ವಲ್ಪ ಹೊರಗಡೆ ಬಾರಪ್ಪ. ಸಾಹೇಬ್ರೆ ಬನ್ನಿ ಸಾಹೇಬ್ರೆ. ಹೌದು ರಾಜೇಂದ್ರ, ನೀನೇನಾ? ಯಾಕೆ ಸಾಹೇಬ್ರೆ? ನೀನು ಜಮೀನಿನಲ್ಲಿ ಗಾಂಜಾ ಬೆಳೆದಂತ ನಮಗೆ ಇನ್ಕಮ್ ತಂದಿ, ಅದಕ್ಕಾಗಿ ಅಮ್ಮ ಅಪ್ಪ, ನಾನು ಏನು ತಪ್ಪು ಮಾಡಿದ್ದೇನಂತ ನಾನು ಈ ಭೂಮಿಯಲ್ಲಿ ಬಿಟ್ಟು ಹೋಗಿದ್ದೀರಾ? ಈ ನನ್ನ ಇಂಥ ಕೆಲಸಕ್ಕೆ ಎಲ್ಲ ನಾನು ಈ ಬೇಕಾದನ್ನು ಎಲ್ಲ ಮಾಡಿ ನಿಮಗೆಲ್ಲ ಕೊಟ್ಟು ನಮ್ಮನ್ನು ಇಂಥ ಕೆಟ್ಟ ಕೆಲಸ ಮಾಡಲು ನೀವು ನನ್ನ ಬಿಟ್ಟು ಏಕೆ ಹೋದಿರಾ? ಬಟ್ ನಿಮ್ಮನ್ನು ಕೊಲೆ ಮಾಡಿದ ವ್ಯಕ್ತಿಗಳನ್ನು ಕತ್ತರಿಸಿದಾಗಲೇ ನನಗೆ ನನ್ನ ಮನಸ್ಸಿಗೆ ಶಾಂತಿ ಆಗುವುದು. ರೀ ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಲ್ಲು. ದಾರಿ? ನರನಾಗನ ತಂಗಿ, ನಿನಗೆ ದಾರಿ ಬಿಡಬೇಕಾ? ನರನಾಗನ ತಂಗಿ, ನಿನಗೆ ದಾರಿ ಬಿಡಬೇಕಾ? ಈವರೆಗೆ ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ದೆ? ಯಾವ ಕೆಲಸಿತ್ತು? ಸಾರಾಯಿ ದುರ್ವಾಸನೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಈ ರೀತಿ ಮಾಡೋದು ತಪ್ಪಲ್ವೇ? ಸಾರಾಯಿ ಸಾರಾಯಿ ಮಾರೋದು ಸರ್ಕಾರ ಪಬ್ಲಿಕ್ ನಲ್ಲಿ, ಆದರೆ ಪಬ್ಲಿಕ್ ನಲ್ಲಿ ಸರಿ ಕುಡಿದು ಅಡ್ಡಾಡುವುದು ತಪ್ಪಲ್ಲವೇ? ತಪ್ಪು ಒಪ್ಪಿಗೆ ನಿನ್ನ ಕತ್ತಿಂದ ಕೇಳಬೇಕಾಗಿದೆ ಈ ಗರುಡನಿಗೆ. ನೋಡು ಗರುಡ, ನನಗೆ ಸಾರಾಯಿ ವಾಸನೆ ಅಂದ್ರೇನೆ ಅಲರ್ಜಿ. ಅದಕ್ಕೆ ನಾನು ಮನೆಗೆ ಹೋಗ್ಬೇಕು. ಸೈಡ್ ನಿಲ್ಲು. ನಿಲ್ಲು ರೂಪಾ, ನಿಲ್ಲು. ರೂಪಾದೇವಿ, ಇದುವರೆಗೆ ನೀನು ಎಲ್ಲಿಗೆ ಹೋಗಿದಂತ ವಿಸ್ತಾರವಾಗಿ ತಿಳಿಸಿ ಹೇಳು. ನನ್ನ ಗೆಳತಿಯ ಹುಟ್ಟು ಹಬ್ಬದ ಪಾರ್ಟಿ ಇತ್ತು, ಅದಕ್ಕೆ ಹೋಗಿದ್ದೆ. ಪಾರ್ಟಿ? ಪಾರ್ಟಿಯಲ್ಲಿ ಮೋಜು ಮಸ್ತಿ ಕುಡಿತ ಏನೇನಿತ್ತು, ವೆರೈಟಿ. ಅದೆಲ್ಲ ಏನಿಲ್ಲ. ಹೌದು, ಇದನ್ನೆಲ್ಲ ಕೇಳಲು ನೀನ್ ಯಾರು? ನಾನ್ಯಾರು? ನಾನೊಬ್ಬ ಶತಮೂರ್ಖ. ಈ ನಿನ್ನ ಕೇಳಲು ಶತಮೂರ್ಖ. ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಧಾರಾಳವಾಗಿ ಹೇಳ್ತಾ ಇದೆಯಲ್ಲ. ಓ, ಇದ ಸ್ವೀಟ್ ಪ್ಯಾಕೆಟ್ ಬೇಕಾ? ಹೆಣ್ಣೆ, ಎಂತ ನಿನ್ನ ಕ್ಷಣಾಕ್ಷಣ. ಇದು ಸ್ವೀಟ್ ಪ್ಯಾಕೆಟ್ ಅಲ್ಲ, ಇದು ನೀ ಕೊಡುವ ಡ್ರಗ್ಸ್ ಪ್ಯಾಕೆಟ್. ಏನ್ ಹೇಳ್ಬೇಕಾ? ಈ ಪ್ರಪಂಚದಲ್ಲಿ ಕುಂತ ಎಲ್ಲಾ ಜನರು ನೋಡಿ ಈ ನಿನ್ನ ಸಂಸ್ಕೃತಿಯ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ನೀನು ಕೊಟ್ಟಂತ ಸ್ವೀಟ್ ಪ್ಯಾಕೆಟ್ ಅಲ್ಲಿ ಡ್ರಗ್ಸ್ ಇದೆ ರೂಪಾ, ಡ್ರಗ್ಸ್ ಇದೆ. ಏನು ಹೇಳ್ತಿರುವಿ ನೀನು? ನಾನು ಹೇಳುವುದು ಈ ಡ್ರಗ್ಸ್ ಅಲ್ಲಿ ನಿಂದ ಇದೆ ಅಂತ. ಹೋಗ್ಬೇಕು, ದಾರಿ ಬಿಡು. ಈ ನಿನ್ನ
ಚಾಣಾಕ್ಷಣಕ್ಕೆ ನಾನು ಮೆಚ್ಚಲೇಬೇಕು. ಇಲ್ಲಿಂದ ನೀನು ಹೋಗಲು ಸಾಧ್ಯವಿಲ್ಲ. ನೀನು ಹೋಗಬೇಕಾದರೆ ಒಂದು ಹಾಡು ಹೇಳಿ ಹೋಗಲೇಬೇಕು. ಹಾಡ? ನಾನು ಹಾಡು ಹಾಡಿದ್ರೆ ನನ್ನನ್ನ ಬಿಟ್ಬಿಡ್ತೀರಾ? ಧಾರಾಳವಾಗಿ ಬಿಡ್ತೇವೆ. ಸರಿ ಆಯ್ತು, ನಿನ್ನಿಷ್ಟದಂತೆ ಆಗ್ಲಿ. ವಾರಿ ವಾಹ್ ರೂಪಿ, ನೀನು ಇಂಥ ಡ್ಯಾನ್ಸು, ನೀವು ಹಾಡುವ ನೃತ್ಯ ನೋಡಿದರೆ ನೀನು ಮುಂದೆ ಶ್ರೀಮಂತ ಅಲ್ಲ, ಇನ್ನೂ ಶ್ರೀಮಂತ ಆಗ್ತೀಯಾ, ನೀನು ಹೀರೋನೇ ಆಗ್ಬಹುದು ಅಂತ ನಿನ್ನ ನೃತ್ಯವಿದೆ. ಏ ಗರುಡ, 10 ತಲೆಮಾರು ಕುಳಿತು ತಿಂದ್ರು ಕರಗದಷ್ಟು ಸಿರಿ ಸಂಪತ್ತಿದೆ. ನಾನೇಕೆ ಗಾಯನ ಮಾಡ್ಬೇಕು? ನಾನು ಹೋಗ್ಬೇಕು. ಈ ನಿನ್ನ ಕೊಟ್ಟಂತ ಸ್ವೀಟ್ ಪಾಕೆಟ್ ಡ್ರಗ್ಸ್ ಸೇವನೆ ಸೇರಿಸಿ ನನಗೆ ಕಾಮದ ಕತ್ತೆ ಏರಿದೆ. ಈಗ ನೀನು ನನ್ನ ಜೊತೆ
ನನ್ನ ಜೊತೆ ನೀನು ಸರ್ಪಸಲ್ಲ ಆಗಲಿಲ್ಲ ಅಂದ್ರೆ ನಾನು ನಿನ್ನನ್ನು ಬಿಡೋದಿಲ್ಲ. ಈಗಲೇ ನಿನ್ನನ್ನು ಈ ಕೆಲಸಕ್ಕೆ ರೇಪ್ ಮಾಡಿಯೇ ಬಿಡುತ್ತೇನೆ. ಪಾಠ ಅದು ಈ ಶ್ರೀಮಂತ ನರ ನಾಗರಣ ತಂಗಿಗೆ. ನೀನಾದ್ ಹೇಗೆ ಪಾಠ ಕಲಿಸ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ನಿಲ್ಲು ರೂಪ ನಿಲ್ಲು. ನೀನು ನೀ ಕೊಟ್ಟ ಸ್ವೀಟ್ ಪಾಕೆಟ್ ದಿಂದ ಅದು ಡ್ರಗ್ಸ್ ಸೇವನೆಯಿಂದ ನನಗೆ ಕಾಮದ ಕೃತ್ಯ ಏರಿದೆ. ಈಗ ನಾನು ನಿನ್ನನ್ನು ರೇಪ್ ಮಾಡುವೆ. ಅಂದ್ರೆ ಈಗ ನನಗೆ ನಿನ್ನ ದೇಹ ಬೇಕು. ಬೇಡ ಬೇಡ ಬೇಡ, ನನ್ನ ಶೀಲವನ್ನ ಹಾಳು ಮಾಡ್ಬೇಡ, ಬಿಡು. ಶೀಲ ನಿನ್ನ ಶೀಲ ಹಾಳು ಮಾಡಬೇಕಂತೂ ನನ್ನ ಮನಸ್ಸಲ್ಲಿಲ್ಲ. ಆದರೆ ನಿನ್ನ ಮೈಯಲ್ಲಿರುವ ಸಕ್ಕು ಮುರಿಯಲು ನಾನು ಸಿದ್ಧನಾಗಿದ್ದೇನೆ. ಅದಕ್ಕೆ ನಿನ್ನನ್ನು ಈ ತರ ನಿನ್ನನ್ನು ಕಾಡಿಸಿ ಬಿಟ್ಟೆ. ಗರುಡ, ಎಷ್ಟು ಹೇಳಿದ್ರು ನಿನ್ನ ಹಠಾನೆ ಬಿಡೋದಿಲ್ಲ ಅಂದ್ರೆ ಯಾರೇನ್ ಮಾಡುವುದು? ಬಾ, ನಿನ್ನ ಮನಸ್ಸಿಚ್ಛೆಯಂತೆ ಈ ಹಣ್ಣೆಂಬ ಹೆಣ್ಣನ್ನ ಕುಕ್ಕಿ ತಿನ್ನು ಬಾ. ನನಗೆ ಈ ನಿನ್ನ ಹಣ್ಣೆಂಬ ತಿನ್ನುವುದು ನನಗೆ ಬೇಕಾಗಿಲ್ಲ. ನೀನೇ ಧಾರಾಳವಾಗಿ ಒಂದು ವರ ನೋಡಿ ಒಂದು ಚಲೋ ಹುಡುಗನ್ನೇ ಮದುವೆ ಮಾಡಿಕೊಂಡು ಸಂಸಾರ ಮಾಡು. ನಾನೇ ಬರ್ತೇನೆ. ಗುಡ್ ಬಾಯ್. ಇದೆಂತಹ ವಿಚಿತ್ರ ದೃಶ್ಯ. ಮದುವೆಯಾಗಿ ಸಂಸಾರ ಮಾಡುವಂತ ಹೇಳಿ ಹೋದ್ನಲ್ಲ, ಈ ಮಾತಿನ ಮರ್ಮವೇ ಬೇರೆ. ಒಟ್ಟಲ್ಲಿ ನನ್ನನ್ನ ಬಿಟ್ಟು ಹೋದ್ನಲ್ಲ, ಅಷ್ಟೇ ಸಾಕು. ಹೇಮಂತ, ಗುಡುಗು ಹೊಡೆದ ಗರುಡ ಅಲ್ಲವನು, ಜೈಲುಗೂಡು ಸೇರಿದ ಕರಡಿ. ಸೈ ಹಾಕು ಪತ್ರಕ್ಕೆ. ತಡ್ರಿ ಸಾವ್ಕಾರ, ಅವಸರಕ್ಕ ಅಪಘಾತ ಮಾಡ್ಕೋನ ಕಾರಣ ಆಗ್ಬೇಡ್ರಿ ನೀವು. ಲೇ ಬಂಡ ಬಡ್ಡಿ ಮಕ್ಕಳ್ರ, ಕೈ ಬಿಡೋಣ ನನ್ನನ್ನು. ರಾಜೇಂದ್ರ, ತಪ್ಪಿಸಿಕೊಂಡು ಬಂದೆಯಾ? ಜೈಲಿನ ತಪ್ಪಿಸಿಕೊಂಡು ಬಂದಿಲ್ಲ, ಜಾಮೀನಿನ ಬಿಡುಗಡೆಯಾಗಿ ಬಂದಿರುವ ಗಂಡ ಗರುಡ. ಖಂಡದ ಗರುಡ. ಲೇ ರಾಜೇಂದ್ರ, ಗಂಡು ಎಂದು ಓಡಿ ಬಂದರೆ ಸೇಡಿನ ಕಿಡಿಯಲ್ಲಿ ಸುಟ್ಟು ಸುಡುಗಾಡ ಸೇರಿ ಹೋಗುವುದು ಸುಡುಗಾಡ ಸೇರಿ ಹೋಗುವುದು ಖಚಿತ. ಒಂದೆಂಬ ಬೆಂಕಿಯನ್ನು ನಂದಿಸಲು ಮೇಘರಾಜನ ಅವತಾರ ತಾಳಿ ಬಂದಿದ್ದಾನೆ ಈ ರಾಜೇಂದ್ರ. ಎಂದು ನೀವು ಸಮುದ್ರದ ಸುಳಿಯಲ್ಲಿ ಸಿಕ್ಕು ಸಾಯುವುದು ಖಚಿತ. ಸತ್ತು ಸಮಾಯಿಸುವುದು ನಮ್ಮ ಕೈಯಲ್ಲಿ ನೀನೆ. ವಿಷಕಂಠ, ಎಂದು ಸಿದ್ಧನಾಗಿಯೇ ಬಂದಿದ್ದೇನೆ. ರಣಭೂಮಿಯಲ್ಲಿ ನಿಮ್ಮ ಶಿರವನ್ನು ಕತ್ತರಿಸಿ ರಕ್ತದ ಕೋಡಿ ಹರಿಸಲು. ತಡಿ ತಮ್ಮ ರಾಜೇಂದ್ರ, ರಕ್ತ ಹರಿಸಿ ಅಪಹರಿಸಿ ಹತ ಹಿಡಿದಿ ಇನ್ನಾಮ್ ಸರ್ಕಾರ ಸೈನಾಗಿ ಹೊಕ್ಕಿ ಸಲಾಮ್ ಎಂದು ಸಲಾಮ್ ಹೊಡೆಯಲು ನಾನೇನು ಸಿಕ್ಕಂಡಿ ಅಲ್ಲ. ಇಂಥ ವಿಷ ಸರ್ಪಗಳ ಶಿರ ಕತ್ತರಿಸಲು ಶಿವಲೋಕ ಸಿಡಿದು ಬಂದಿದ್ದಾನೆ ಈ ರಾಜೇಂದ್ರ. ನಿಲ್ಲು ಸಹೋದರ ನಿಲ್ಲು.
ನಿಲ್ಲು. ದುಷ್ಟರನ್ನ ಕೊಂದು ನೀನೇಕೆ ಜೀಲ ಪಾಲಾಗ್ತೀಯ? ಬಿಟ್ಟು ಬಿಡು ಅವ್ರನ್ನ, ಬಿಟ್ಟು ಬಿಡು. ಏ ಬಂಡ ಬಡ್ಡಿ ಮಕ್ಕಳ್ರೆ, ನನ್ನ ಮಾತು ಕೇಳಿ ನಿಮಗೆ ಜೀವದಾನ ಮಾಡುತ್ತೇನೆ. ಎಲ್ಲದಿದ್ದರೆ ಎಷ್ಟೊತ್ತಿಗೆ ನಿಮ್ಮ ದೇಹ ಅದು ಕಾಯಿ ತಿಂದು ತೆಗಿ ಬಿಡುತ್ತಿದ್ದವು. ನಾವು ಹೋಗೋಣ. ಅಲ್ರಿ ಸಾವ್ಕಾರ, ಅವ್ರ ಮುಂದಿದ್ದಾಗ ಏನು ಮಾಡ್ಕೋಕಾಗಲ್ಲ, ಹಿಂದ್ ಹೋಗ್ಬೇಕ ಮಕ್ಕಳಿಗೆ ಬಾಳ ಜಿಗದಾಡ್ತಾರ. ಹಂಗ್ ಮಾಡ್ತಾನ ಹಿಂಗ್ ಮಾಡ್ತಾನ. ರಾಜ 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 ಇಂದು ನನ್ನ ಕಣ್ಣು ಮುಂದೆ ಸಿಕ್ಕಂತೆ ಮಾತನಾಡಿ ನಿನ್ನ ಅಣ್ಣನನ್ನು ಬಿಡಿಸಿಕೊಂಡು ಹೋದೆಯಾ ಮಗನೇ? ಲೇ ರಾಜೇಂದ್ರ, ನಮ್ಮ ಕೈಯಲ್ಲಿ ಅಣ್ಣ ತಮ್ಮ ತಪ್ಪಿಸ್ಕೊಂಡು ಹೋದ್ರೆ ಮಕ್ಕಳ್ರ. ಅಲ್ರಿ ಸಾವ್ಕಾರ, ಮುಂದಿದ್ದಾಗ ಏನು ಮಾಡಕ್ ಆಗಲ್ರಿ. ನೀವು ಹಾಡ್ಬಾಕ್ ಹಿಂಗ್ ಜಿಗದಾಡತ್ತೀರಿ, ಏನ್ ಆಗ್ಬೇಕೈತಿ? ಏ ತಲಾಟಿ ಮುಚ್ಚು ಬಾಯಿ. ಯಪ್ಪ ಸಾವ್ಕಾರ್ರಿ, ಬಾಯಿ ಮುಚ್ಚಾಕ ಎತ್ತಿದ ಕೈ, ಬಾಯಿ ಮುಚ್ಚಾಕ ಎತ್ತಿದ ಕೈ ಇದ್ರಿ ನೀವು. ಬರ್ರಿ. ರಾಜೇಂದ್ರ ನಿಮ್ ಬಾಯಿ ಬಂದ್ ಮಾಡಿ ಹೋದ. ಆ ರಾಜೇಂದ್ರ ನಿಮ್ ಬಾಯಿ ಬಂದ್ ಮಾಡಿ ಹೋದಾಗ ಏನು ಕಿಸಿದಲ್ರಿ, ಈಗ ಬಾ ಕಿಸೈತಿರಿ. ನಡ್ರಿ ಹೋಗೋಣ.